ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ನಾಯಿ ನರಿಗಳಂತೆ ನೋಡ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಎದುರಾಗಿದೆ. ಈ ಪರಿಸ್ಥಿತಿಯಲ್ಲೂ ಕೂಡ ಕೇಂದ್ರ ಸರ್ಕಾರ ಯಾಕೆ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ, ಕಾರಣ ಏನು ಅಂತ ಹೇಳಿ ಹಿಂದೂಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಆಗಿರುವಂತಹ ಪ್ರಮೋದ್ ಮುತಾಲಿಕ್ ಒತ್ತಾಯವನ್ನು ಮಾಡಿದ್ದಾರೆ. ಧಾರವಾಡದಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಈ ಒಂದು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸಲಾಗ್ತಾ ಇದೆ, ಈ ಕುರಿತು ಗಂಭೀರವಾಗಿ ಪರಿಗಣಿಸಿದಂತಹ ಕೆಲವೊಂದು ವಿಚಾರಗಳಿವೆ. ಅಮಾಯಕರ ಒಂದು ಹಿಂದೂಗಳನ್ನು ರಕ್ಷಣೆ ಮಾಡಬೇಕಾಗಿದೆ. ಅದು ಕೇಂದ್ರ ಸರ್ಕಾರದ ಕೆಲಸ. ಪ್ರಧಾನಿ ನರೇಂದ್ರ ಮೋದಿಯವರು ಇದಕ್ಕೆ ತ್ವರಿತವಾಗಿ ಮುಂದಾಗಬೇಕು. ನಮ್ಮಿಂದಲೇ ಹುಟ್ಟು ಬಂದಂತಹ ಏನಿದೆ, ಕೆಲವೊಬ್ಬರು ಏನಿದ್ದಾರೆ ಹಿಂದೂಗಳು, ಅವ್ರ ಬಗ್ಗೆ ನೀವು ಈ ರೀತಿಯಾಗಿ ತಾತ್ಸಾರವನ್ನು ಮಾಡೋಕ್ಕೆ ಹೋಗಬಾರ್ದು. ಬಾಂಗ್ಲಾದೇಶದಲ್ಲಿ ಈಗ ತುಂಬ ಕಷ್ಟ ಆಗ್ತಾ ಇದೆ. ಹಿಂದೂಗಳ ಮೇಲೆ ಆಗ್ತಂಥ ಅಟ್ಟಹಾಸವನ್ನು ತೊಡಗಿಸಬೇಕಾಗಿದೆ. ಕೇಂದ್ರ ಸರ್ಕಾರ ಮುಂದಾಗಬೇಕು. ಧಾರ್ಮಿಕ ಅಲ್ಪಸಂಖ್ಯಾತರ ಒಂದು ರಕ್ಷಣೆಗೆ ಬಾಂಗ್ಲಾದೇಶ ವಿಫಲ ಆಗ್ತಾ ಇದೆ. ಅಲ್ಲಿ ಹಿಂದೂ ಕುಟುಂಬದ ಮನೆಗಳಿಗೆ ಬೆಂಕಿಯನ್ನು ಹಚ್ಚಲಾಗ್ತಾ ಇದೆ. ಕೆಲ ಮತಾಂಧರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅವರ ಗುಂಪುಗಳು ಕೂಡ ಹುಟ್ಟುಕೊಂಡಿದೆ. ಹೀಗಾಗಿ ಅವರ ಹುಟ್ಟಡಗಿಸಬೇಕಾಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ನೆರವಾಗಬೇಕು, ರಕ್ಷಣೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಅಂತ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹ ಮಾಡಿದ್ದಾರೆ. ಬಾಂಗ್ಲಾದೇಶದ ಪರಿಣಾಮದಿಂದ ಬಾಂಗ್ಲಾದೇಶದ ಹಿಂದೂಗಳ ನಾಯಿ ನರಿಗಳ ಥರ ಬದುಕ್ತಾ ಇರುವಂಥದ್ದು ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇದು ಕೂಡಲೇ ಇದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ನಿಲ್ಲಿಸಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಜೀವಂತ ಸುಡ್ತಾ ಇದ್ದಾರೆ, ಜೀವಂತ ಬೆಂಕಿ ಇಡ್ತಾ ಇದ್ದಾರೆ. ದೀಪು ಚಂದ್ರ ದಾಸ್ ಅನ್ನುವಂಥ ವ್ಯಕ್ತಿನ ಕಂಬಕ್ಕೆ ಕಟ್ಟಿ ಪೆಟ್ರೋಲ್ ಸುಡುತ್ತಾ ಇರುವಂಥದ್ದು ಎಂಥ ಭಯಾನಕ ಇದು. ಈ ರೀತಿಯ ಪುಟಕೋಸಿ ಬಾಂಗ್ಲಾದೇಶರು ನಮ್ಮಿಂದನೇ ಹುಟ್ಟಿದ್ದು, ನಮ್ಮಿಂದನೇ ಬದುಕ್ತಾ ಇರುವಂಥದ್ದು. ಇದಕ್ಕೆ ಸರಿಯಾಗಿ ಉತ್ತರ ಕೊಡಲೇ ಇಲ್ಲ ಅಂತಂದರೆ ಭಾರತದ ಹಿಂದೂಗಳ ಕಥೆ ಏನು? ಭಾರತದ ಹಿಂದೂಗಳಿಗೆ ಇದೇ ಮಾದರಿಯಲ್ಲಿ ಆಗತ್ತೆ ಅಂತನ್ನುವಂಥದ್ದು ಇವತ್ತು ಮುಸ್ಲಿಮರ ಮಾನಸಿಕತೆ ಪ್ರಾರಂಭ ಆಗಿದೆ. ಬಾಂಗ್ಲಾದಲ್ಲಿ ಆಗ್ತಾ ಇರುವಂಥದ್ದು ಅದಕ್ಕೆ ನಮಗೆ ಕಳವಳ ಆಗ್ತಾ ಇದೆ, ವೇದನೆ ಆಗ್ತಾ ಇದೆ, ಸಿಟ್ಟು ಬರ್ತಾ. ಮೋದಿಯವರೇ ಇದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತನ್ನುವಂಥದ್ದು ಇಡೀ ದೇಶದ 100 ಕೋಟಿ ಹಿಂದೂಗಳ ಆಗ್ರಹ ಆಗಿದೆ. ಯಾಕೆ ಹೀಗೆ ಮೌನವಾಗಿದ್ದುಕೊಂಡು ಅಲ್ಲಿಯ ಹಿಂದೂಗಳನ್ನು ಶೋಷಣೆ, ಕ್ರೌರ್ಯ, ಸಾವು ನೋವುಗಳಿಗೆ ಸಾಕ್ಷಿ ಆಗ್ತಾ ಇದ್ದೀರಿ? ಭಾರತದಲ್ಲಿರುವಂಥ ಇಸ್ಲಾಮಿಕ್ ಜಿಹಾದಿಗಳಿಗೆ ಅದರ ಕುಮ್ಮಕ್ಕು ಸಿಗ್ತಾ ಇದೆ. ಇವರು ಒಂದು ಸಣ್ಣ ದೇಶದಲ್ಲಿ 1.5 ಕೋಟಿ ಇರುವಂಥ ಹಿಂದೂಗಳಿಗೆ ರಕ್ಷಣೆ ಮಾಡಲಾರ್ದಂಥವರು ಇಲ್ಲೇನು ಮಾಡ್ತಾರೆ ಅನ್ನುವಂಥದ್ದು ಇಸ್ಲಾಮಿಕ್ ಜಿಹಾದಿಗಳಿಗೆ ಭಾರತದಲ್ಲಿ ಪ್ರೇರಣೆ ಕೊಡ್ತಾ ಇದ್ರಿ. ನೀವು ಸೊಕ್ಕಿಗೆ ಬರ್ತಾ ಇದ್ದೀರಿ ಬಾಂಗ್ಲಾದೇಶದ ಪರಿಣಾಮದಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.